ಗುರುಪ್ರಸಾದ್ ಅವರೇ, ಈ ಡೈಮಂಡ್ ರಿಂಗ್ ಫಾರ್ಮೇಶನ್ ಆಗುತ್ತೆ ಅಂತ ಕೊನೆಯಲ್ಲಿ, ಅದು ಎಷ್ಟು ಸಮಯ ಆಗ್ಬೋದು? ಲೈಕ್ ಇಂಡಿಯನ್ ಟೈಮ್ ಹೇಳೋದಾದ್ರೆ ನಾವು ಇಲ್ಲ, ಅದು ಎಷ್ಟು ಸಮಯ ಆಗತ್ತೆ. ಡೈಮಂಡ್ ರಿಂಗ್ ಈ ಸಲ ಕಾಣಿಸಲ್ಲ, ಯಾಕಂದ್ರೆ ಪೂರ್ತಿ ಆವರಿಸ್ತಾನೆ ಇಲ್ಲ. ಡೈಮಂಡ್ ರಿಂಗ್ ಅನ್ನೋದು ನಿಮಗೆ ಕಾಣಿಸೋದು ಯಾವಾಗ ಅಂದ್ರೆ ಎಫೆಕ್ಟಿವ್ ಆಗಿ ಕಾಣಿಸೋದು ಸಂಪೂರ್ಣ ಸೂರ್ಯಗ್ರಹಣ ಇದ್ದಾಗ. ರೈಟ್ ರೈಟ್. ಹಾಗಾಗಿ ಇದು ಒಂಥರ ನೋಡಿ, ಇದು ಸೂರ್ಯನ ಚೂರು. ಆಮೇಲೆ ನೋಡಿ, ವೈಜ್ಞಾನಿಕವಾಗಿ ಏನ್ ತಿಳ್ಕೊಬಹುದು ಅಂದ್ರೆ, ನೀವು ನೋಡಿ ಅಲ್ಲಿ ನೀವು ಇದು ಕ್ಯಾಮರಾ ಇಂದ ತೆಗೆದ ಚಿತ್ರನ ತೋರಿಸ್ತಾ ಇದ್ದೀರಾ, ನ್ಯೂಜಿಲ್ಯಾಂಡ್ ಅಥವಾ ಬೇರೆ ಕಡೆಯಿಂದ ನೋಡಿ. ಚಂದ್ರನ ಅಂಚು ನೋಡಿ ಎಷ್ಟು ಶಾರ್ಪ್ ಆಗಿದೆ, ಎಷ್ಟು ಕತ್ತಿಯ ಮೊನಚಾಗಿ ಅಲಗಿರುತ್ತಲ್ಲ, ಆ ರೀತಿ ಇದೆ. ಯಾಕತರ ಕಾಣಿಸುತ್ತೆ ಹೇಳಿ? ಇದು ವೈಜ್ಞಾನಿಕವಾದ ಒಂದು ಅಬ್ಸರ್ವೇಷನ್ ಅಥವಾ ಇದು ವೀಕ್ಷಣೆಯಲ್ಲಿ ಕಂಡು ಬರುವಂತದ್ದು. ಚಂದ್ರನಿಗೆ ವಾತಾವರಣ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಚಂದ್ರನಿಗೆ ವಾತಾವರಣ ಇದ್ದಲ್ಲಿ ನೋಡಿ, ಆವರಿಸ್ತಾ ಇದೆಯಲ್ಲ, ಆವರಿಸಿರುವಂತಹ ಚಂದ್ರನ ಭಾಗ ಅದು ಓರೆಕೋರೆಗಳಿಂದ ಕೆಲ ಮಟ್ಟಿಗೆ ಸ್ವಲ್ಪ ಅಗಲಗಲವಾಗಿದ್ದಂಗೆ ನೆರಳಿನ ತುದಿ ಆ ರೀತಿ ಕಾಣಿಸೋದು, ಆ ರೀತಿ ಕಾಣಿಸ್ತಾ ಇಲ್ಲ ಅದಲ್ಲಿ ನೋಡಿ, ಶಾರ್ಪ್ ಆಗಿದೆ ತುಂಬಾ. ಓಕೆ, ಅದಕ್ಕೆ ಕಾರಣ ಚಂದ್ರನಿಗೆ ವಾತಾವರಣ ಇಲ್ಲ ನೋಡಿ. ನೀವೇ ಸ್ವತಃ ಇದನ್ನ ಗಮನಿಸಬಹುದು. ಆಮೇಲೆ ಸೂರ್ಯನ ನೋಡಿ, ನಮ್ಮ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲೇ ಸುಮಾರು 12 ಟೆಲಿಸ್ಕೋಪ್ಗಳನ್ನ ನಾವು ಇಟ್ಟಿದ್ವಿ. ಜನಗಳಿಗೆ ಬಂದು ಇದನ್ನ ಹೊರಗಡೆ ಬಂದು ವೀಕ್ಷಣೆ ಮಾಡಿ ಅಂತಾನು ಹೇಳಿದ್ವಿ. ಆದ್ರೆ ಟೆಲಿಸ್ಕೋಪ್ ಏನು ಬೇಡ, ಬರಿಗಣ್ಣಲ್ಲೇ ನೋಡಬಹುದು ಅಂತಾನು ಹೇಳಿದ್ವಿ. ಸಾಕಷ್ಟು ಜನ ಬಂದು ನೋಡಿದ್ದಾರೆ, ಅದನ್ನ ನೋಡಿ ಆನಂದಿಸಿದ್ದಾರೆ, ಅದರ ಬಗ್ಗೆ ಮಾತಾಡಿದ್ದಾರೆ ಮೀಡಿಯಾದಲ್ಲಿ ಕೂಡ, ಅಂದ್ರೆ ಮಾಧ್ಯಮಗಳಲ್ಲಿ. ಇನ್ನೊಂದೇ ಒಂದು ವಿಚಾರ ಅಂದ್ರೆ, 7.5 ನಿಮಿಷಗಳ ಕಾಲ ಮಾತ್ರ ಖಗ್ರಾಸ ಅನ್ನೋದು ಗರಿಷ್ಠ ಮಟ್ಟದಲ್ಲಿ ಭೂಮಿ ಮೇಲಿಂದ ಕಾಣಿಸುತ್ತೆ ಅಂತ ಹೇಳಿದೆ. ಆದ್ರೆ ಚಂದ್ರನ ನೆರಳು ವೇಗವಾಗಿ ಹೋಗ್ತಾ ಇರುತ್ತೆ ತಾನೆ ಭೂಮಿಯ ಮೇಲೆ, ಆ ಪ್ರದೇಶದಲ್ಲಿ ಮಾತ್ರ ನಿಮಗೆ ಖಗ್ರಾಸ ಕಾಣಿಸುತ್ತೆ. 1973-74ರಲ್ಲಿ ವಿಜ್ಞಾನಿಗಳು ಕಂಕಾರ್ಡ್ ಅಂತ ಒಂದು ಪ್ರಯಾಣಿಕರ ಧ್ವನ್ಯಾತೀತ ವೇಗದಲ್ಲಿ ಹಾರುವಂತಹ ವಿಮಾನ, ಸೂಪರ್ಸಾನಿಕ್ ಏರ್ಲೈನ್, ಅದರಲ್ಲಿ ವಿಶೇಷ ಉಪಕರಣಗಳನ್ನ ಇಟ್ಟು ಚಂದ್ರನ ಬಿಂಬ ಚಂದ್ರನ ನೆರಳು ಭೂಮಿಯ ಮೇಲೆ ಯಾವ ಮಟ್ಟದಲ್ಲಿ ಯಾವ ವೇಗದಲ್ಲಿ ಹೋಗುತ್ತೋ ಅದೇ ವೇಗದಲ್ಲಿ ಅದರೊಳಗೇನೆ ಹಿಂಬಾಲಿಸ್ಕೊಂಡು ಬಹುಕಾಲ ಸಂಪೂರ್ಣ ಸೂರ್ಯ ಗ್ರಹಣವನ್ನ ಅಥವಾ ಖಗ್ರಾಸವನ್ನ ಗಮನಿಸಿ ಅನೇಕ ವೈಜ್ಞಾನಿಕ ಮಾಹಿತಿಗಳನ್ನ ಸಂಗ್ರಹಿಸಿದ್ರು. ಈ ರೀತಿ ನಾವು ವೈಜ್ಞಾನಿಕವಾಗಿ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ಗ್ರಹಣಗಳನ್ನು ನೋಡುವ ಮೂಲಕ, ಆ ಬಗ್ಗೆ ಹೆಚ್ಚಿನ ತಿಳಿದುಕೊಳ್ಳುವ ಮೂಲಕ, ವೈಜ್ಞಾನಿಕವಾಗಿ ಪರಿಶೀಲಿಸುವ ಮೂಲಕ ನಾವು ಅದನ್ನ ಗಮನಿಸಿ ಮುಂದುವರಿಯೋದು ಖಂಡಿತ. ಈಗಾಗಲೇ ಭಾರತ ಇದನ್ನ ಅನುಸರಿಸೇನೆ ಇವತ್ತು ಇಡೀ ಜಗತ್ತಿನಲ್ಲೇ ಅಂತರಿಕ್ಷದಲ್ಲಿ ಒಂದು ತನ್ನದೇ ಆದ ಒಂದು ಶಾಶ್ವತವಾದ ವಿಶಿಷ್ಟವಾದ ಸ್ಥಾನವನ್ನ ಗಳಿಸಿಕೊಂಡಿದೆ. ಇದನ್ನ ನಾವು ಮುಂದುವರಿಸಬೇಕು ವಿದ್ಯಾರ್ಥಿಗಳು ಅನ್ನೋದು ನನ್ನ ಇಚ್ಛೆ. ಇದಕ್ಕೆ ಇವಾಗ ಏನ್ ಹೇಳ್ಬೋದು? ಎಸ್ ಗುರುಪ್ರಸಾದ್ ಅವರು, ನೀವು ಹೇಳ್ತಾ ಇದ್ರಿ, ನವೀನ್ ಅವರೇ, ಈಗ ಇರುವಂತ ಸಮಯ ಇದೆಯಲ್ಲ, ಇದನ್ನ ಮಧ್ಯಕಾಲ ಅಂತ ಹೇಳ್ಬೋದು. ಇದು ಮ್ಯಾಕ್ಸಿಮಮ್ ಆಗಿದೆ ಈಗ. ಇದೇನು ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಇವತ್ತಿನ ಒಂದು ಗ್ರಹಣಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಮುಚ್ಕೊಳ್ಳೋ ಅಷ್ಟು ಚಾನ್ಸಸ್ ಇತ್ತು ಅಷ್ಟಾಗಿದೆ. ಇನ್ನು ಮುಂದಕ್ಕೆ ಅದು ಬಿಡ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಪೀಕ್ ಬಂದಿದ್ದೀವಿ, ಪೀಕಿಂದ ಬಿಡ್ತಾ ಹೋಗುತ್ತೆ. ಸೊ ಯಾರ್ಯಾರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗತ್ತೆ, ಈಗ ಚಂದ್ರ ಸೂರ್ಯನಿಂದ ಹೊರಗೆ ಹೋಗ್ತಾ ಇರ್ತಾನೆ. ಸೊ ಅದು ಗೊತ್ತಾಗತ್ತೆ ಅಷ್ಟೇ. ಅದು ಇವಾಗ ಮ್ಯಾಕ್ಸಿಮಮ್ ಇದೆ ಈಗ ಅಷ್ಟೇ. ಹೌದು. ಓಕೆ ಓಕೆ ದಿನೇಶ್ ಗುರುಗಳೇ, ಆಗ್ಲೇ ಹೇಳ್ತಾ ಇದ್ದಾರೆ ನೀವು, ಭಯ ಏನು ಬೇಡ ಅಂತ. ಒಂದಿಷ್ಟು ವರ್ಷ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಏನ್ ಮಾಡ್ಬೋದು ಅನ್ನೋದಾಗಿ ಹೇಳ್ತಾ ಇದ್ರಿ. ಈ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನೋಡಿ, ನಮ್ಮ ಅಸ್ಟ್ರಾಲಜಿ ವಿಚಾರದಲ್ಲಿ ಈಗ ನಾವು ಇಲ್ಲಿ ಮಾತ್ರನೇ ನಾವು ನೋಡ್ತಾ ಇದ್ದೀವಿ. ನಾವು ಸ್ವಲ್ಪ ಬಿಹೈಂಡ್ ಹೋಗ್ತೀವಿ. ಅಂದರೆ ಬಿಯಾಂಡಲ್ಲಿ 12 ಮ್ಯಾನ್ಷನ್ ಮಾಡಿದ್ವಿ, 12 ನಕ್ಷತ್ರಗಳ ಗುಂಪನ್ನ ಮಾಡಿದ್ದೀವಿ, 12 ರಾಶಿಗಳಂತ ಕರಿತೀವಿ. ಆ ರಾಶಿಗಳಲ್ಲಿ ಸ್ವಲ್ಪ ಎನರ್ಜೀಸ್ನ ತೊಗೊಂಡಿದ್ದಾರೆ. ಇಲ್ಲಿ ಎಷ್ಟೊಂದು ನಾವು ಡಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಆವಾಗಲೇ ಇವತ್ತು ನಡೀತಾ ಇರ್ತಕ್ಕಂಥ ವಿಚಾರದಲ್ಲಿ ಈ ಸಿಂಹರಾಶಿ ಮತ್ತು ಕನ್ಯಾ ರಾಶಿ ಮಧ್ಯದಲ್ಲಿ ಆ ಕಸ್ಪಲ್ಲಿ ನಡೀತಾ ಇದೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಎಂಟೈರ್ ನಮ್ಮ ಗ್ಯಾಲಕ್ಸಿನ ಲಕ್ಷಾಂತರ ನಕ್ಷತ್ರದಿದೆ. ಈ ಸ್ಟಾರ್ಟಿಂಗ್ ಪಾಯಿಂಟು ಧ್ರುವ ನಕ್ಷತ್ರ ಅಂತ ಏನು ಕರಿತೀವಿ ಅಥವಾ ಪೊಲಾರಿಸ್ ಅಂತ ಏನು ಕರಿತೀವಿ, ಅಲ್ಲಿಂದ ನಾವು ಡಿವಿಷನ್ ಮಾಡಿದ್ವಿ, 12 ಡಿವಿಷನ್ ಮಾಡಿದ್ವಿ ನಾರ್ತ್ ಪೋಲ್ ಸ್ಟಾರಿಂದ. ಅಲ್ಲಿಂದ ಕ್ಯಾಲ್ಕುಲೇಷನಲ್ಲಿ 30 ಡಿಗ್ರಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆ ಕ್ಯಾಲ್ಕುಲೇಷನಲ್ಲಿ ಈ ರಾಹು ಮತ್ತು ಕೇತು ಪಾಯಿಂಟು, ರಾಹು ಇವಾಗ ಕುಂಭರಾಶಿ ಅಂತ ನಾವು ಕರಿತೀವಿ. ಕುಂಭ ಅಂದರೆ ಅಲ್ಲಿ ಪ್ಯಾಟ್ರನ್ ಎಲ್ಲ ಕುಂಭ ಥರ ಇರ್ತಕ್ಕಂಥದ್ದು.
ಕೇತು ಇರ್ತಕ್ಕಂಥದ್ದು ಸಿಂಹ ರಾಶಿಲಿ ಪ್ಯಾಟರ್ನ್, ಆ ನಕ್ಷತ್ರದ ಪ್ಯಾಟರ್ನ್ ನಿಯರೆಸ್ಟ್ ಕಣ್ಣಿಗೆ ಕಾಣಿಸ್ತಕ್ಕಂಥ ನಕ್ಷತ್ರ. ಹೌದು. ಆ ಪ್ಯಾಟರ್ನ್ ನ ಕೂಡಿಸಿದಾಗ ಅಲ್ಲಿ ನಮಗೆ ಸಿಂಹ ರಾಶಿ ಅಂತ ಹೇಳಿ ಬರ್ತಕ್ಕಂಥ ಒಂದು ಕೇತು. ಓಕೆ. ಈ ಪಾಯಿಂಟ್ ನ ನಾವು ನೆಕ್ಸ್ಟ್ 2026 ಅಲ್ಲಿ ಬರ್ಬೇಕಾದ್ರೂ ಇದೇ ರಾಶಿನೇ ಎಫೆಕ್ಟ್ ಇರುತ್ತೆ, ರಾಶಿ ಚೇಂಜ್ ಆಗಲ್ಲ. ಅಂದ್ರೆ ಈ ಗ್ರಹಣ ನಡೀತಕ್ಕಂಥ ದಿಕ್ಕಿರುತ್ತಲ್ಲ, ವಿ ಗೋ ಬೈ ದಿ ಡೈರೆಕ್ಷನ್. ಆ ಡೈರೆಕ್ಷನ್ ಅದೇ ಡೈರೆಕ್ಷನ್ ಇರುತ್ತೆ. ಈಗ ಅಸ್ಟ್ರಾನಮಿಲಿ ಕೂಡ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತಗೊಳ್ತೀವಿ. ಹೌದು. ಇದರಲ್ಲಿ ಒಂದೇ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ಇವತ್ತಿನ ದಿನ ಏನು ಗ್ರಹಣ ಆಗ್ತಾ ಇದೆ ಮತ್ತೆ ಮುಂದಕ್ಕೆ ಏನು ಗ್ರಹಣ ಆಗತ್ತೆ ಅನ್ನೋದು ಹೇಳ್ಬೋದು, ಅದು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ ಇದೇ ಕಾನ್ಸೆಪ್ಟ್ನ ನಾವು ಹಿಂದಕ್ಕೆ ಹೋದರೆ ಎಲ್ಲಿ ಗ್ರಹಣ ಯಾವಾಗ ಆಗಿದೆ ಅಂತ ಗೊತ್ತಾದರೆ, ಯಾವ ರೀತಿ ಗ್ರಹಣ ಆಗಿದೆ ಅಂತ ಗೊತ್ತಾದರೆ ಅದರ ಟೈಮ್ ಹೇಳ್ಬೋದು. ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮಹಾಭಾರತದಲ್ಲಿ ಗ್ರಹಣ ಆಯಿತು ಅಂತ ಗೊತ್ತಾಗತ್ತೆ. ಸೊ ಈಗ ನಮಗೆ ಮಹಾಭಾರತದ್ದು ಲೊಕೇಶನ್ ಗೊತ್ತಾದರೆ, ಎಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತು ಆ ಲೊಕೇಶನ್ ಗೊತ್ತಾದರೆ, ಆ ಜಾಗ ಗೊತ್ತಾದರೆ, ಆಮೇಲೆ ಯಾವ ರೀತಿ ಗ್ರಹಣ ಆಗಿತ್ತು ಅಂತ ಗೊತ್ತಾದರೆ, ಆ ಟೈಮಲ್ಲಿ ಆಗಿರುವಂಥ ನಕ್ಷತ್ರಗಳ ಒಂದು ಪೊಸಿಷನ್ ಗೊತ್ತಾದರೆ, ನಾವು ಬ್ಯಾಕ್ ಡೇಟ್ ಮಾಡಿ ಈ ಒಂದು ಕುರುಕ್ಷೇತ್ರ ಈ ಒಂದು ಜಾಗದಲ್ಲಿ ಯುದ್ಧ ನಡೆಯಲಿಕ್ಕೆ ಡೇಟ್ನ ಫಿಕ್ಸ್ ಮಾಡ್ಕೋಬೋದು. ಇದು ಒಂದು ಆಕ್ಟಿವ್ ರಿಸರ್ಚ್ ಏರಿಯಾ ಆಗಿ ನಿಜವಾಗ್ಲೂ ಮಹಾಭಾರತ ನಡೀತಾ ಅಥವಾ ಅದಕ್ಕೆ ಯಾವ ಡೇಟಲ್ಲಿ ನಡೀತು ಅನ್ನೋದಕ್ಕೆ ತುಂಬಾನೇ ಅನುಕೂಲ ಆಗತ್ತೆ ಈ ತರದ ಎಕ್ಲಿಪ್ಸಸ್ ಎಲ್ಲ. ತುಂಬಾ ಇನ್ಫಾರ್ಮೇಟಿವ್ ಆಗಿ ಮಾಹಿತಿನ ತಿಳಿಸ್ಕೊಟ್ರಿ ನವೀನ್ ಅವರೇ, ಧನ್ಯವಾದಗಳು. ದಿನೇಶ್ ಗುರೂಜಿ ನಿಮಗೂ ಕೂಡ ಧನ್ಯವಾದಗಳು. ಗುರುಪ್ರಸಾದ್ ಅವರೇ, ಬಹಳಷ್ಟು ಸೂಕ್ಷ್ಮ ಮಾಹಿತಿಗಳನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಭಯ ಬೇಡ. ಅದು ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಟೆಕ್ನಾಲಜಿ ಇದೆ, ಅದನ್ನ ಬಳಸ್ಕೊಂಡು ನೋಡಿ ಏನಾಗ್ತಾ ಇದೆ ಪ್ರಕೃತಿಯಲ್ಲಿ ವ್ಯತ್ಯಾಸ, ಅದನ್ನ ಕಣ್ತುಂಬಿಕೊಳ್ಳಿ ಅನ್ನುವಂಥದ್ದು.